ಶ್ರೀ ಗುರುಚರಿತ್ರೆ 27ನೇ ಅಧ್ಯಾಯ. ಹರಿಃ ಓಂ ಶ್ರೀ ಗುರುಭ್ಯೋನ್ನಮಃ. ನಾಮಧಾರಕನೇ, ಮುಂದೆ ನಡೆದ ಚಮತ್ಕಾರಕ ಘಟನೆಯನ್ನು ಕೇಳು. ಅದೇ ವೇಳೆಗೆ ಸರಿಯಾಗಿ ಮತಾಂಗನೆಂಬ ಹೆಸರಿನ ಚಾಂಡಾಳ ಜಾತಿಯ ವ್ಯಕ್ತಿಯೊಬ್ಬನು ಮಠದೆದುರು ಬೀದಿಯಲ್ಲಿ ಹಾಯ್ದು ಹೋಗುತ್ತಿರುವುದನ್ನು ಗುರುಗಳು ನೋಡಿದರು. ತಮ್ಮ ಶಿಷ್ಯನನ್ನೋಡಿಸಿ ಆ ವ್ಯಕ್ತಿಯನ್ನು ಮಠದ ಆವರಣದೊಳಗೆ ಕರೆಸಿಕೊಂಡರು. ಚಾಂಡಾಳನು ದೂರದಲ್ಲಿ ನಿಂತುಕೊಂಡು ಗುರುಗಳಿಗೆ ನಮಸ್ಕರಿಸಿದನು. ಗುರುಗಳು ಆತನಿಗೆ ಎಲ್ಲೋ ನೀನು ಯಾರು ಎಂದು ಪ್ರಶ್ನೆ ಮಾಡಿದರು. ಆ ವ್ಯಕ್ತಿಯು ವಿನಯದಿಂದ ತಲೆಬಾಗಿ, ಬುದ್ಧಿ, ನಾನು ಅಂತ್ಯಜರವನು, ನನ್ನ ಹೆಸರು ಮತಾಂಗ ಎಂದು ಉತ್ತರಿಸಿದನು. ಗುರುಗಳು ತಮ್ಮ ಶಿಷ್ಯನಿಂದ ಆ ವ್ಯಕ್ತಿಯ ಎದುರಿಗೆ ಅಡ್ಡ ಸಾಲುಗಳಾಗಿ 7 ಗೆರೆಗಳನ್ನು ಹಾಕಿಸಿದರು. ಆ ಚಾಂಡಾಳನಿಗೆ ಆ ಗೆರೆಗಳನ್ನು ಒಂದೊಂದಾಗಿ ದಾಟುವಂತೆ ಆಜ್ಞೆ ಮಾಡಿದರು. ಮೊದಲ ಗೆರೆಯನ್ನು ದಾಟಿ ನಿಂತ ಆತನು, ನಾನು ವರರಕ್ಷಕ ಎಂಬ ಹೆಸರಿನ ಕಿರಾತಕನೆಂದು ಹೇಳಿದನು. ಆತನಲ್ಲಿ ಸ್ವಲ್ಪ ಜ್ಞಾನ ಹುಟ್ಟಿದಂತಿತ್ತು. ಎರಡನೆಯ ಗೆರೆಯನ್ನು ದಾಟಿದಾಗ ಅನೇಕ ಸಂಗತಿಗಳನ್ನು ಹೇಳತೊಡಗಿದನು. ಮೂರನೇ ಗೆರೆ ದಾಟಿದಾಗ ಆತನ ಜ್ಞಾನವನ್ನು ವೃದ್ಧಿಗೊಂಡಿತು. ನಾಲ್ಕನೇ ಗೆರೆ ದಾಟಿದಾಗ, ಸ್ವಾಮಿ, ನಾನು ಶೂದ್ರನು, ನನ್ನ ವೃತ್ತಿಯ ಕಸುಬು ಮಾಡಿಕೊಂಡಿರುವೆ ಎಂದು ಹೇಳಿದನು. ಐದನೇ ಗೆರೆಯನ್ನು ದಾಟಿದಾಗ ತಾನು ಸೋಮದತ್ತನೆಂಬ ಹೆಸರಿನ ವೈಶ್ಯನೆಂದು ಹೇಳಿದನು. ಆರನೇ ಗೆರೆಯನ್ನು ದಾಟಿ ನಿಂತು, ಸ್ವಾಮಿ, ನಾನು ಗೋದಾವರಿ ಎಂಬ ಹೆಸರಿನ ಕ್ಷತ್ರಿಯನು ಎಂದು ಹೇಳಿದನು. ಏಳನೇ ಗೆರೆಯನ್ನು ದಾಟಿದಾಗ ತಾನು ವೇದವಿದ್ಯಾ ಪಾರಂಗತನಾದ ಅಧ್ಯಾಪಕ ಬ್ರಾಹ್ಮಣನೆಂದು ಹೇಳಿದನು. ಗುರುಗಳು ಆ ವ್ಯಕ್ತಿಯ ಮೈಗೆ ಅಭಿಮಂತ್ರಿಸಿದ ಭಸ್ಮವನ್ನು ಪ್ರೋಕ್ಷಣೆ ಮಾಡಿದರು. ಕೂಡಲೇ ಆತನಿಗೆ ಜ್ಞಾನೋದಯವಾಯಿತು. ಗುರುಗಳು ಆತನಿಗೆ ಪಂಡಿತರೊಂದಿಗೆ ವಾಗ್ವಾದ ಮಾಡು ಎಂದು ಹೇಳಿದೊಡನೆಯೇ ಆತನು ಅಸ್ಖಲಿತವಾಗಿ ವೇದಗಳನ್ನು ಪಠಿಸತೊಡಗಿದನು. ಈ ಚಮತ್ಕಾರವನ್ನೆಲ್ಲ ಆ ಬ್ರಾಹ್ಮಣದ್ವಯರು ಭಯಚಕಿತರಾಗಿ ಕುಳಿತು ಬಿಟ್ಟರು. ಅವರ ಗಂಟಲೊಣಗಿ ಮಾತು ಬಾರದಂತಾದವು. ಇಬ್ಬರ ಬಾಯಿಯಿಂದಲೂ ರಕ್ತ ಸೋರತೊಡಗಿತು. ವಾದ ಮಾಡಲು ಅಸಮರ್ಥರಾದ ಅವರು ಗುರುಗಳಿಗೆ ಶರಣು ಹೋದರು. ತಮ್ಮ ಅಪರಾಧವನ್ನು ಕ್ಷಮಿಸಬೇಕೆಂದು ಪರಿಪರಿಯಾಗಿ ಕೇಳಿಕೊಳ್ಳತೊಡಗಿದರು. ಆದರೆ ಗುರುಗಳು, ಮದಾಂಧರಾದ ನೀವು ಬಹಳಷ್ಟು ಪಾಪ ಮಾಡಿರುವಿರಿ. ತ್ರಿವಿಕ್ರಮರಂಥ ಶ್ರೇಷ್ಠ ಯತಿಗಳ ಮನ ನೋಯಿಸಿರುವಿರಿ. ಅನೇಕ ಬ್ರಾಹ್ಮಣೋತ್ತಮರಿಗೆ ಅವಮಾನ ಮಾಡಿರುವಿರಿ. ಅದರಿಂದಾಗಿ ನಿಮಗೆ 12 ವರ್ಷಗಳವರೆಗೆ ಬ್ರಹ್ಮರಾಕ್ಷಸ ಜನ್ಮ ಬರುವುದು. ಇದು ಖಂಡಿತವಾದ ಮಾತು ಎಂದು ನಿಷ್ಠೂರರಾಗಿ ಹೇಳಿದರು. ಆಗ ಆ ಪಂಡಿತರಿಬ್ಬರು ಪಶ್ಚಾತ್ತಾಪ ಪಡುತ್ತಾ ದೈನ್ಯದಿಂದ, ಗುರುದೇವ, ದಯವಿಟ್ಟು ನಮ್ಮ ಶಾಪ ವಿಮೋಚನೆಗೆ ಮಾರ್ಗವನ್ನಾದರೂ ಹೇಳಿರಿ ಎಂದು ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಆಗ ಗುರುಗಳು, ನೀವು ಮಾಡಿದ ಪಾಪವನ್ನಂತೂ 12 ವರ್ಷ ರಾಕ್ಷಸರಾಗಿ ಅನುಭವಿಸಲೇಬೇಕು. ನಂತರ ಒಬ್ಬ ವೇದವಿದ್ಯಾ ಸಂಪನ್ನನಾದ ಬ್ರಾಹ್ಮಣನು ನಾರಾಯಣ ವಾಕ್ಯವನ್ನು ಹೇಳುವನು. ಅದರ ಮುಂದಿನ ವಾಕ್ಯವನ್ನು ನೀವು ಸ್ಮರಣೆಗೆ ತಂದುಕೊಂಡಾಗೆ ನಿಮಗೆ ಸದ್ಗತಿ ದೊರೆಯುವುದು. ನೀವೀಗ ನದಿ ತೀರದ ಕಡೆಗೆ ಹೋಗಿರಿ ಎಂದು ಆಜ್ಞಾಪಿಸಿದರು. ಪಂಡಿತರು ಹೃದಯ ವಿಕಾರದಿಂದ ನರಳುತ್ತಾ ಕೈ ಹಿಡಿದುಕೊಂಡು ತತ್ತರಿಸುತ್ತಾ ನದಿ ತೀರಕ್ಕೆ ಹೋಗುವಷ್ಟರಲ್ಲಿಯೇ ನೆಲಕ್ಕೆ ಬಿದ್ದು ರಕ್ತ ಕಾರಿ ಸತ್ತು ಹೋದರು. ಅವರಿಗೆ ರಾಕ್ಷಸ ಜನ್ಮವು ಪ್ರಾಪ್ತವಾಯಿತು. 12 ವರ್ಷಗಳ ನಂತರ ಗುರುವಾಕ್ಯದಂತೆ ಅವರು ರಾಕ್ಷಸ ಜನ್ಮದಿಂದ ವಿಮುಕ್ತಿ ಪಡೆದರೆಂದು ಸಿದ್ಧಮುನಿಯು ಹೇಳಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 27ನೇ ಅಧ್ಯಾಯವು ಮುಕ್ತಾಯವಾಯಿತು.